ಇನ್ನು ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಮನೆ ಭಾಗ್ಯವನ್ನ ಕಲ್ಪಿಸಲಾಗಿದೆ. ಇದ್ದಕ್ಕಿದ್ದಂತೆ ಹೆಚ್ಚಾಯಿತು ಫಲಾನುಭವಿಗಳ ಸಂಖ್ಯೆ. ಫ್ಲಾಟ್ ಘೋಷಣೆಯಾಗ್ತಾ ಇದ್ದಂತೆ ಸ್ಥಳೀಯ ನಿವಾಸಿಗಳ ಸಂಖ್ಯೆ ಹೆಚ್ಚಳವಾಗಿದೆ. ನಾವು ಮೊದಲಿನಿಂದಲೂ ಕೂಡ ಇಲ್ಲೇ ಇದ್ವಿ ಅನ್ನೋರ ಸಂಖ್ಯೆ ಇದೀಗ ಹೆಚ್ಚಳವಾಗ್ತಾ ಇದೆ. 187 ಇದ್ದ ಅಕ್ರಮ ನಿವಾಸಿಗಳ ಸಂಖ್ಯೆ ಏಕಾಏಕಿಯಾಗಿ 300ಕ್ಕೆ ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಡ್ಡಾಯವಾಗಿ 18 ದಾಖಲೆಗಳನ್ನ ಸಲ್ಲಿಕೆಗೆ ಸೂಚನೆಯನ್ನು ಕೊಡಲಾಗಿದೆ. 18 ದಾಖಲೆ ಸಲ್ಲಿಕೆಗೆ ಸೂಚನೆ ಕೊಟ್ಟಿದೆ ಕಂದಾಯ ಇಲಾಖೆ ಅಧಿಕಾರಿಗಳು. ಇಂದು ವರದಿ ನೀಡುವಂತೆ ಸೂಚನೆ ನೀಡಿರುವಂತಹ ಮುಖ್ಯಮಂತ್ರಿ ನೋಡಿ, 187 ಮನೆಗಳನ್ನ ಈಗಾಗಲೇ ಕಲ್ಪಿಸುವುದಕ್ಕೆ ಎಲ್ಲಾ ರೀತಿಯಾಗಿ ಸಿದ್ಧತೆ ಕೂಡ ನಡೆದಿದೆ. ಯಾವಾಗ ಸರ್ಕಾರ ಮನೆಗಳ ಭಾಗ್ಯವನ್ನ ಕಲ್ಪಿಸಿಕೊಡ್ತೇನೆ ಅಂತ ಭರವಸೆ ಕೊಟ್ಟು ಅದಾದ ಬಳಿಕ ಏಕಾಏಕಿಯಾಗಿ 300ಕ್ಕೆ ಇದೀಗ ಏರಿಕೆಯಾಗಿರೋದು ಫಲಾನುಭವಿಗಳ ಸಂಖ್ಯೆ. ಹೀಗಾಗಿ ಕಡ್ಡಾಯವಾಗಿ 18 ದಾಖಲೆಗಳನ್ನ ಸಲ್ಲಿಕೆ ಮಾಡಬೇಕು ಅಂತ ಈಗಾಗಲೇ ಕಂದಾಯ ಇಲಾಖೆ ಆದೇಶವನ್ನು ಹೊರಡಿಸಿದೆ. ನೋಡಿ, ಈಗಾಗಲೇ ರಾಜ್ಯ ಸರ್ಕಾರ ಈ ಮನೆ ಭಾಗ್ಯವನ್ನ ಕಲ್ಪಿಸುವುದಕ್ಕೆ ಎಲ್ಲಾ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಮನೆ ಹಂಚಿಕೆಗೆ ಇಬ್ಬರು ಕಾಂಗ್ರೆಸ್ ನಾಯಕರಿಂದ ಒತ್ತಡ ಕೇಳಿ ಬರ್ತಾ ಇದೆ. ಮುಸ್ಲಿಂ ಸಮುದಾಯ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪಟ್ಟು ಹಿಡಿದಿದ್ದಾರೆ. ಜನವರಿ 1ರಂದೇ ಮನೆ ಹಂಚಿಕೆ ಮಾಡಬೇಕು ಅಂತ ಬಿಗಿಪಟ್ಟು. ಫಕೀರ್ ಲೇಔಟ್ನಲ್ಲಿರುವಂತಹ ಎಲ್ಲಾ ಮನೆಗಳು ಮುಸ್ಲಿಮರಿಗೆ ಸೇರಿದ್ದು. ವಸೀಂ ಲೇಔಟ್ನಲ್ಲಿದ್ದಾರೆ 10% ಹಿಂದೂಗಳು. ಎರಡೂ ಸಮುದಾಯಕ್ಕೆ ಮನೆ ಹಂಚಿಕೆ ಅಂತ ಬಿಂಬಿಸಲು ಯತ್ನವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರ ಸರ್ಕಾರವನ್ನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸುವ ಸಾಧ್ಯತೆ ಕೂಡ ಇದೆ. ಸ್ಥಳೀಯ ನಿವಾಸಿಗಳ ಸಂಪೂರ್ಣ ದಾಖಲೆ ತನಿಖೆ ಆಗಬೇಕು ಅಂತ ಸರ್ಕಾರ ಈಗಾಗಲೇ ಎಲ್ಲಾ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಒಂದ್ ಕಡೆ ಸರ್ಕಾರ ಮನೆ ಭಾಗ್ಯವನ್ನ ಕಲ್ಪಿಸುವುದಕ್ಕೆ ಭರವಸೆಯನ್ನ ಕೊಟ್ಟಿತ್ತು. ಈಗ 187 ಇದ್ದ ಈ ಸಂಖ್ಯೆ ತಮ್ಮ ನಾಯಕತ್ವದಲ್ಲಿ ಒಂದು ಸತ್ಯ ಶೋಧನಾ ಸಮಿತಿಯ ತಂಡವನ್ನು ಮಾಡಿದೆ. ಅಲ್ಲಿ ಯಾವ ರೀತಿಯಾದಂತಹ ಚರ್ಚೆಗಳನ್ನಾಗುತ್ತೆ ಮತ್ತೆ ಅಲ್ಲಿನ ವಾಸ್ತವತೆ ಯಾವ ರೀತಿ ಇದೆ ಸರ್? ಇವತ್ತು 1 ಗಂಟೆಗೆ ಪ್ರಿಲಿಮಿನರಿ ಸಭೆಯನ್ನು ಈಗ ನಾವು ಭಾರತೀಯ ಜನತಾ ಪಾರ್ಟಿ ಆಫೀಸಲ್ಲಿ ಸೇರ್ತಾ ಇದೀವಿ, ನಾವು ಕಮಿಟಿಯವರೆಲ್ಲ ಕೂಡ. ಅದಾದ್ಮೇಲೆ ನಾಳೆ ಸುಮಾರು 1 ಗಂಟೆಗೆ ಸ್ಥಳ ಪರಿಶೀಲನೆಯನ್ನು ಮಾಡ್ತೀವಿ. ಮತ್ತು ಈ ವಿಚಾರವಾಗಿ ನನಗೂ ಸ್ವಲ್ಪ ಗೊತ್ತಿರ್ತಕ್ಕಂಥ ವಿಚಾರ, ಯಾಕಂದ್ರೆ ನನ್ನ ಕ್ಷೇತ್ರದ ಪಕ್ಕದ ಗಡಿಯಲ್ಲೇ ಇರ್ತಕ್ಕಂಥದ್ದು ಇದು. ಬಿಬಿಎಂಪಿ ಕಸ ವಿಲೇವಾರಿ ಘಟಕಕ್ಕೆ ಅಂತೇಳಿ ಕಂದಾಯ ಇಲಾಖೆಯವರು ಅವರಿಗೆ ಹಸ್ತಾಂತರವನ್ನು ಮಾಡಿರ್ತಕ್ಕಂಥ ಜಾಗ. ಕಳೆದ 1-2 ವರ್ಷಗಳಿಂದ ಒಬ್ಬೊಬ್ಬರೇ ಅಲ್ಲಿ ಮನೆಗಳನ್ನು ಕಟ್ಟಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಕುಮ್ಮಕ್ಕು ಕೊಟ್ಟದಂತವರು ಅಲ್ಲಿನ ಕಾಂಗ್ರೆಸ್ಸಿನ ಸ್ಥಳೀಯ ಮುಖಂಡರಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಅವ್ರೇನ್ ಮಾಡವ್ರೆ ಅಂತಂದ್ರೆ ಆ ಜಾಗವನ್ನು ಇನ್ನೊಬ್ಬನಿಗೆ ಅಗ್ರಿಮೆಂಟ್ ಮಾಡಿಕೊಡೋದು, ಅವನು ಮನೆಯನ್ನು ಕೊಟ್ಟು ಬಾಡಿಗೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿದೆ. ಈ ಇನ್ಸಿಡೆಂಟ್ ಆದ್ಮೇಲೆ ಅವರೆಲ್ಲ ಏನು ಕರಾರು ಪತ್ರಗಳೆಲ್ಲ ಮ್ಯಾಕ್ಸಿಮಮ್ ಎಲ್ಲ ಕಲೆಕ್ಟ್ ಮಾಡಿ ಯಾರಿಗೂ ಸಿಗದಂಗೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅವರೆಲ್ಲ ಕೂಡ. ಇವತ್ತು ಒಂದ್ಸರಿ ಸರ್ಕಾರಿ ಜಾಗದಲ್ಲಿ ಅನುಮತಿ ಇಲ್ಲದೆ ಒಬ್ಬ ಕಂದಾಯ ಸಚಿವರು ಇದ್ದಂತ ಕ್ಷೇತ್ರದಲ್ಲಿ, ಅದು ಮುಖ್ಯ ರಸ್ತೆಯಲ್ಲಿ ಇವತ್ತು ಆ ಮನೆಗಳನ್ನು ಕಟ್ಟಿರ್ತಕ್ಕಂಥದ್ದು ಅಧಿಕಾರಿಗಳ ಗಮನಕ್ಕೆ ಬಂದಿರಲಿಲ್ವಾ? ಗಮನಕ್ಕೆ ಬಂದಿದೆ. ಮಂತ್ರಿಗಳ ಗಮನಕ್ಕೆ ಬಂದಿಲ್ವಾ? ಖಂಡಿತವಾಗಿ ಕೂಡ ಬಂದು ಈಗಾಗಲೇ ಅಲ್ಲಿನ ಲೋಕಸಭಾ ಸದಸ್ಯರು, ಸ್ಥಳೀಯ ನಮ್ಮ ಬಿಜೆಪಿ ಮುಖಂಡರು ಕೂಡ ಬಿಬಿಎಂಪಿಗೆಲ್ಲ ಕೂಡ ಪತ್ರವನ್ನು ಕೂಡ ಬರೆದು ಈ ತರ ಅಕ್ರಮವಾಗಿ ಮನೆ ಕಟ್ತವ್ರೆ, ತಡಿಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ ಇವರೇನು ಮಾಡಿರಲಿಲ್ಲ. ಆದರೆ ಇತ್ತೀಚೆಗೆ ಅಧಿಕಾರಿಗಳು ಒಂದು ದಿಟ್ಟ ಕ್ರಮವನ್ನು ತಗೊಂಡು ಅದನ್ನ ಮನೆಗಳನ್ನು ಡೆಮಾಲಿಷನ್ ಮಾಡಿದ್ದಾರೆ. ಒಂದೇನು ಅಂತಂದ್ರೆ, ಸರ್ಕಾರಿ ಜಾಗಗಳಲ್ಲಿ ಏಕಾಏಕಿ ಈ ತರ ಎಲ್ಲ ಗುಡಿಸಲು ಹಾಕೊಂಡು ಮಾಡಕ್ಕಾಗೋದಿಲ್ಲ. ಹಿಂದೆ ಸರ್ಕಾರಿ ಜಾಗದಲ್ಲಿ ಕಟ್ಟಿರ್ತಕ್ಕಂಥವ್ರಿಗೆಲ್ಲ 94C CCನಲ್ಲಿ ಕೂಡ ಅಕ್ರಮ ಸಕ್ರಮದಲ್ಲಿ ಮನೆಗಳನ್ನು ಮಾಡಿಕೊಟ್ಟವ್ರೆ. ಈಗ ಅದು ಯಾವುದು ಕೂಡ ಸ್ಕೀಮ್ ಇಲ್ಲ. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದವರಿಗೆ ಸಕ್ರಮ ಮಾಡುವಂತ ಸ್ಕೀಮ್ ಇಲ್ಲ. ಇವತ್ತು ಇವರು ಬಂದಿರತಕ್ಕಂಥವ್ರು ಬಹುತೇಕ ಕರ್ನಾಟಕದವರು ಬಹಳ ಕಡಿಮೆ. ಅದನ್ನ ನಾಳೆ ನಾವು ಡೀಟೇಲ್ ಕೊಡ್ತೀವಿ ನಿಮಗೆಲ್ಲ ಕೂಡ. ಇದರಲ್ಲಿ ಕೇರಳದವರು ಬಹಳ ಕಡಿಮೆನೆ. ಇದರಲ್ಲಿ ಇರ್ತಕ್ಕಂಥವ್ರು ತಮಿಳುನಾಡು, ಆಂಧ್ರ ಈ ಕಡೆಯವರು ಜಾಸ್ತಿ ಇರ್ತಕ್ಕಂಥವ್ರು, ಅದರಲ್ಲೂ ಅಲ್ಪಸಂಖ್ಯಾತರು ಜಾಸ್ತಿ ಇರ್ತಕ್ಕಂಥದ್ದು. ಸೊ ಅವ್ರಿಗೇನು ಅಂತಂದ್ರೆ ನಾವು ನಿಮ್ಗೆ ಇಲ್ಲಿ ಮನೆ ಕೊಡಿಸ್ತೀವಿ ಅಂತೇಳಿ ದುಡ್ಡುಗಳನ್ನು ಕೊಟ್ಟು ತಗೊಂಡು ಮಾಡಿರ್ತಕ್ಕಂಥದ್ದು. ಈಗ ಅವ್ರು ಹೇಳ್ತಾರೆ ಜರಾಸ್ಗೂ ನಮ್ಮ ಹತ್ರ ಕಾಪಿ ಇಲ್ಲ, ಸರ್ಕಾರ ಹೇಳ್ದ ದುಡ್ಡು ಕೊಟ್ಟಕ್ಕಾಗಲ್ಲ ಅಂತೇಳಿ. ಆದ್ರೆ ಅದಕ್ಕೆ ದುಡ್ಡು ಕೊಟ್ಟೆ ಅವರೆಲ್ಲ ಅಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು. ಅವ್ರಿಗೆ ಗೊತ್ತಿದೆ ಸರ್ಕಾರಿ ಜಾಗ ಅಂತೇಳಿ, ಗೊತ್ತಿದ್ರು ಕೂಡ ಅವ್ರು ಸೇರ್ಕೊಂಡಿರ್ತಕ್ಕಂಥದ್ದು. ಸೊ ಇವತ್ತು ಸರ್ಕಾರ ತರಾತುರಿಯಲ್ಲಿ ಕೇರಳದ ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ಅನೇಕ ಕಡೆ ಡೆಮಾಲಿಷನ್ಗಳಾದಾಗ ಅಲ್ಪಸಂಖ್ಯಾತರದಾಗೈತೆ, ಬೇರೆಯವ್ರದ್ದಾದಾಗ ಯಾವ ರಾಜ್ಯದ ಯಾರು ಕೂಡ ಚಕಾರವನ್ನೆತ್ತಿರಲಿಲ್ಲ. ಇವತ್ತು ಕೇರಳದ ಚುನಾವಣೆ ಬರ್ತದೆ ಅಂತೇಳಿ ಅಲ್ಲಿನ ಅಲ್ಪಸಂಖ್ಯಾತರ ಮತಗಳ ಗೋಸ್ಕರ
ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ರು ಅಂದ ತಕ್ಷಣ ಅಲ್ಲಿನ MLA MP ಗಳು ಎಲ್ಲರೂ ಕೂಡ ಭೇಟಿಯನ್ನು ಕೊಡ್ತಾರೆ. ಪಾಕಿಸ್ತಾನದಿಂದ ಕೂಡ ಟ್ವೀಟ್ ಮಾಡ್ತಾರೆ ಇದೊಂದು ಸಣ್ಣ ವಿಚಾರಕ್ಕೆ. ಆಗ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಇವರೆಲ್ಲ ಎಚ್ಚೆತ್ತುಕೊಂಡು ಎಲ್ಲರೂ ಭೇಟಿಯನ್ನು ಕೊಡ್ತಾರೆ. ಕೊಟ್ಟು ಇವತ್ತು ಅರಾತುರಿಯಲ್ಲಿ ಅಲ್ಲಿರ್ತಕ್ಕಂಥವ್ರಿಗೆ ನಾವು ಮನೆಗಳನ್ನು ಕೊಡ್ತೀವಿ. ಎಲ್ಲಿ ಬೈಯಪ್ಪನಹಳ್ಳಿ ಅಲ್ಲೇ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಅದು ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ 1 ಲಕ್ಷ ಮುಖ್ಯಮಂತ್ರಿಗಳ ಮನೆ ಯೋಜನೆಯಲ್ಲಿ ಕಟ್ಟಿರ್ತಕ್ಕಂಥದ್ದು. ವಿಚಾರ ಅಂತಂದ್ರೆ ಈ 187 ಇದ್ದಿದ್ದು ಈಗ 300 ದಾಟಿದೆ, ಗಡಿ ದಾಟಿದೆ. ಸೊ ಒಂದ್ ಕಡೆ ಜಮೀರ್ ಅಹಮದ್ ಅವರು ಹೇಳ್ತಾರೆ ಇದು ಕೊಡ್ಲೇಬೇಕು, ಇವತ್ತೇ ಜನವರಿ 1ಕ್ಕೆ ಕೊಡಬೇಕು ಅನ್ನೋಂಥದ್ದು. ಸೊ ಮತ್ತೊಂದ್ ಕಡೆ ನಜೀರ್ ಅವರು ಕೂಡ ಹೇಳ್ತಾ ಇದ್ದಾರೆ ಇವತ್ತೇ ಜನವರಿ 1ಕ್ಕೆ ಕೊಡಬೇಕು. ಯಾಕೆ ಇಷ್ಟು ಮುತುವರ್ಜಿ ಅಂತ ಇಬ್ಬರು ಸರ್ ಕೊಡಕ್ ಆಗೋದಿಲ್ಲ. 5 ವರ್ಷ 6 ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಮತ್ತು ಏನು ಇಂದಿನ ಸರ್ಕಾರದಲ್ಲೂ ಕೂಡ ಇದಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ವಿ. 1 ಲಕ್ಷ ರೂಪಾಯಿ ದುಡ್ಡನ್ನು ಕಟ್ಟು ಇನ್ನೂ 5-6 ವರ್ಷಗಳಿಂದ ಕೂಡ ಫಲಾನುಭವಿಗಳಿಗೆ ಮನೆಗಳನ್ನು ಇನ್ನೂ ಕೂಡ ಕೊಟ್ಟಿಲ್ಲ. 6 ವರ್ಷದಿಂದ ಕಾಯ್ತವ್ರೆ. ನನ್ನ ಕ್ಷೇತ್ರದಲ್ಲೂ 19,000 ಮನೆಗಳನ್ನು ಕಟ್ತಾ ಇರ್ತಕ್ಕಂಥದ್ದು. ಒಂದು. ಎರಡನೇದು ಕಾನೂನು ಏನು ಹೇಳ್ತದೆ, 5 ವರ್ಷ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ವಾಸ ಇರಬೇಕು ಅವನು. 5 ವರ್ಷ ಕಡಿಮೆ ಇದ್ರೂ ಕೂಡ ನಾವು ಮನೆ ಕೊಡಕ್ಕೆ ಬರೋದಿಲ್ಲ. ಸರ್ಕಾರದ ಒಂದು ಕಾನೂನು ಅವರೇ ಮಾಡಿರ್ತಕ್ಕಂಥದ್ದು. ಸೊ ಈ ತರ ಜಮೀರ್ ಅಹಮದ್ ಹೇಳಿದ್ರು, ಮುಖ್ಯಮಂತ್ರಿಗಳು ಹೇಳಿದ್ರು, ವಿಶ್ವನಾಥ್ ಹೇಳಿದ್ರು ಅಂತ ಹೇಳಿ ಕೊಡಕ್ಕಾಗೋದಿಲ್ಲ. ಇವತ್ತು ಕಂದಾಯ ಇಲಾಖೆಯವರು ಅವ್ರ 5 ವರ್ಷ ವಾಸ ಇರೋದಕ್ಕೆ ವಾಸದ ದೃಢೀಕರಣ ಪತ್ರವನ್ನು ಕೊಡಬೇಕು. ಇನ್ನು ಏನು ಕೊಡಲಿಲ್ಲ. ಅವ್ರದ್ದಿನ್ನು ವೋಟರ್ ID ಕಾರ್ಡು, ಆಧಾರ್ ಕಾರ್ಡ್ಗಳೆಲ್ಲ ಕಲೆಕ್ಟ್ ಮಾಡ್ತಾವ್ರೆ. ನಾವು ಕೂಡ ಸಂಗ್ರಹ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಆ ಆಧಾರ್ ಕಾರ್ಡನ್ನು ಇವ್ರಿಗೆ ಹೆಂಗ್ ಮಾಡಿಕೊಟ್ರು, ಏನೇನು ದಾಖಲೆ ಕೊಟ್ರು. ಆಧಾರ್ ಕಾರ್ಡ್ ಮಾಡಬೇಕಾದ್ರೆ ಅವರಲ್ಲಿ ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥದ್ದು ಅವೆಲ್ಲ ಕೂಡ ಕೊಡಬೇಕಾಗ್ತದೆ. ವೋಟರ್ ID ಕಾರ್ಡ್ ಮಾಡಬೇಕಾದ್ರೆ ಕೂಡ ಕೊಡ್ತದೆ. ಇದು ಅಕ್ರಮವಾಗಿ ಮಾಡಿದಾರಾ, ಇದರಿಂದ ಯಾರನ್ನ ಇದಾರ ಅಂತಕ್ಕಂಥದ್ದು ಇವತ್ತು ನಮ್ಮ ಸಮಿತಿಯ ಕೆಲಸ ಆಗಿರ್ತಕ್ಕಂಥದ್ದು. ಹೈಕಮಾಂಡ್ ಹೇಳಿದ್ರು ಒಂದೇ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅಂತ ಕಾಂಗ್ರೆಸ್ ನಾಯಕರು 100ಕ್ಕೆ 100 ಭಾಗ ಹೈಕಮಾಂಡ್ ಹೇಳಿದೆ ಅಂತಾನೆ ಮಾಡಿರೋದಿಲ್ಲ ಅಂತಂದ್ರೆ ಇವರು 100% ಒಂದು ಮನೆನೂ ಕೊಡ್ತಾ ಇರಲಿಲ್ಲ. ಕೊಡ್ತಾನೂ ಇಲ್ಲ, ಕೊಡಕ್ಕೆ ಅವ್ರ ಮನಸ್ಸನ್ನು ಕೂಡ ಇಲ್ಲ. ಇವತ್ತು ಕೇರಳದ ವರಿಷ್ಠರು ವೇಣುಗೋಪಾಲ್ ಅವರು ಹೇಳಿದ್ರು ಅನ್ನೋದಕ್ಕೋಸ್ಕರನೇ ಇವತ್ತು ನೋಡಿ ನಮ್ಮ ಕಂದಾಯ ಸಚಿವರು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರ. ಇದ್ರ ಬಗ್ಗೆ ಹೇಳ್ಬೋದಲ್ಲ, ಇಲ್ಲ ಇದು ಸರಿ ಐತೆ, ಅವ್ರಿಗೆ ಯಾವುದು ಕೊಡೋದಿಲ್ಲ, ನಾವು ಮನೆಗಳು ಹೊಡೆದಿರೋದು ನಿಜ. ಯಾಕಂದ್ರೆ ಅಲ್ಲಿ ಮಾಡಿರೋದನ್ನ ನಾನು ಒಪ್ತೀನಿ. ಅಕ್ರಮವನ್ನು ತೆರವು ಮಾಡಿರ್ತಕ್ಕಂಥದಕ್ಕೆ ನಾವು ಕೂಡ ಆ ಮಂತ್ರಿಗಳಿಗೆ ಬೆಂಬಲವನ್ನು ಕೊಡ್ತೀವಿ. ಆದ್ರೆ ಈಗ ಮನೆ ಕೊಡೋದಿದೆಯಲ್ಲ, ಇದು ದೊಡ್ಡ ತಪ್ಪು. ಮತ್ತೆ ಇವತ್ತೇನು ಅಂದ್ರೆ 10.5 ಲಕ್ಷ ರೂಪಾಯಿ ಸಾಮಾನ್ಯರಿಗೆ ದುಡ್ಡು ಫಿಕ್ಸ್ ಮಾಡೋದು, ಸಬ್ಸಿಡಿ ಎಲ್ಲ ಹೋಗಿ 1 ಲಕ್ಷ ರೂಪಾಯಿ ಕಡಿಮೆ ಇರ್ತದೆ, 9.5 ಲಕ್ಷ ರೂಪಾಯಿ ಹೆಚ್ಚು ಕಮ್ಮಿ SC ST ಜನಾಂಗ ಇರ್ತದೆ. ಆದ್ರೆ ಇವರು BBMPಯಿಂದ 5 ಲಕ್ಷ, ಅಲ್ಪಸಂಖ್ಯಾತ ಇಲಾಖೆಯಿಂದ ಇನ್ನು ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಮನೆ ಭಾಗ್ಯವನ್ನ ಕಲ್ಪಿಸಲಾಗಿದೆ. ಇದ್ದಕ್ಕಿದ್ದಂತೆ ಹೆಚ್ಚಾಯಿತು ಫಲಾನುಭವಿಗಳ ಸಂಖ್ಯೆ. ಫ್ಲಾಟ್ ಘೋಷಣೆಯಾಗ್ತಾ ಇದ್ದಂತೆ ಸ್ಥಳೀಯ ನಿವಾಸಿಗಳ ಸಂಖ್ಯೆ ಹೆಚ್ಚಳವಾಗಿದೆ. ನಾವು ಮೊದಲಿನಿಂದಲೂ ಕೂಡ ಇಲ್ಲೇ ಇದ್ವಿ ಅನ್ನೋರ ಸಂಖ್ಯೆ ಇದೀಗ ಹೆಚ್ಚಳವಾಗ್ತಾ ಇದೆ. 187 ಇದ್ದ ಅಕ್ರಮ ನಿವಾಸಿಗಳ ಸಂಖ್ಯೆ ಏಕಾಏಕಿಯಾಗಿ 300ಕ್ಕೆ ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಕಡ್ಡಾಯವಾಗಿ 18 ದಾಖಲೆಗಳನ್ನ ಸಲ್ಲಿಕೆಗೆ ಸೂಚನೆಯನ್ನು ಕೊಡಲಾಗಿದೆ. 18 ದಾಖಲೆ ಸಲ್ಲಿಕೆಗೆ ಸೂಚನೆ ಕೊಟ್ಟಿದೆ ಕಂದಾಯ ಇಲಾಖೆ ಅಧಿಕಾರಿಗಳು. ಇಂದು ವರದಿ ನೀಡುವಂತೆ ಸೂಚನೆ ನೀಡಿರುವಂತಹ ಮುಖ್ಯಮಂತ್ರಿ ನೋಡಿ, 187 ಮನೆಗಳನ್ನ ಈಗಾಗಲೇ ಕಲ್ಪಿಸೋದಕ್ಕೆ ಎಲ್ಲಾ ರೀತಿಯಾಗಿ ಸಿದ್ಧತೆ ಕೂಡ ನಡೆದಿದೆ. ಯಾವಾಗ ಸರ್ಕಾರ ಮನೆಗಳ ಭಾಗ್ಯವನ್ನ ಕಲ್ಪಿಸಿಕೊಡ್ತೇನೆ ಅಂತ ಭರವಸೆ ಕೊಟ್ಟು ಅದಾದ ಬಳಿಕ ಏಕಾಏಕಿಯಾಗಿ 300ಕ್ಕೆ ಇದೀಗ ಏರಿಕೆಯಾಗಿರೋದು ಫಲಾನುಭವಿಗಳ ಸಂಖ್ಯೆ. ಹೀಗಾಗಿ ಕಡ್ಡಾಯವಾಗಿ 18 ದಾಖಲೆಗಳನ್ನ ಸಲ್ಲಿಕೆ ಮಾಡಬೇಕು ಅಂತ ಈಗಾಗಲೇ ಕಂದಾಯ ಇಲಾಖೆ ಆದೇಶವನ್ನು ಹೊರಡಿಸಿದೆ. ನೋಡಿ, ಈಗಾಗಲೇ ಸರ್ಕಾರ, ರಾಜ್ಯ ಸರ್ಕಾರ ಈ ಮನೆ ಭಾಗ್ಯವನ್ನ ಕಲ್ಪಿಸುವುದಕ್ಕೆ ಎಲ್ಲಾ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ. ಮನೆ ಹಂಚಿಕೆಗೆ 2 ಕಾಂಗ್ರೆಸ್ ನಾಯಕರಿಂದ ಒತ್ತಡ ಕೇಳಿ ಬರ್ತಾ ಇದೆ. ಮುಸ್ಲಿಂ ಸಮುದಾಯ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪಟ್ಟು ಹಿಡಿದಿದ್ದಾರೆ. ಜನವರಿ 1ರಂದೇ ಮನೆ ಹಂಚಿಕೆ ಮಾಡಬೇಕು ಅಂತ ಬಿಗಿಪಟ್ಟು. ಫಕೀರ್ ಲೇಔಟ್ನಲ್ಲಿರುವಂತಹ ಎಲ್ಲಾ ಮನೆಗಳು ಮುಸ್ಲಿಮರಿಗೆ ಸೇರಿದ್ದು. ವಸೀಂ ಲೇಔಟ್ನಲ್ಲಿದ್ದಾರೆ 10% ಹಿಂದೂಗಳು. 2 ಸಮುದಾಯಕ್ಕೆ ಮನೆ ಹಂಚಿಕೆ ಅಂತ ಬಿಂಬಿಸಲು ಯತ್ನವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರ ಸರ್ಕಾರವನ್ನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸುವ ಸಾಧ್ಯತೆ ಕೂಡ ಇದೆ. ಸ್ಥಳೀಯ ನಿವಾಸಿಗಳ ಸಂಪೂರ್ಣ ದಾಖಲೆ ತನಿಖೆ ಆಗಬೇಕು ಅಂತ ಸರ್ಕಾರ ಈಗಾಗಲೇ ಎಲ್ಲಾ ರೀತಿಯಾಗಿ ಸೂಚನೆಯನ್ನ ಕೊಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಒಂದ್ ಕಡೆ ಸರ್ಕಾರ ಮನೆ ಭಾಗ್ಯವನ್ನ ಕಲ್ಪಿಸುವುದಕ್ಕೆ ಭರವಸೆಯನ್ನ ಕೊಟ್ಟಿತ್ತು. ಈಗ 187 ಇದ್ದ ಈ ಸಂಖ್ಯೆ ತಮ್ಮ ನಾಯಕತ್ವದಲ್ಲಿ ಒಂದು ಸತ್ಯ ಶೋಧನಾ ಸಮಿತಿಯ ತಂಡವನ್ನು ಮಾಡಿದೆ. ಅಲ್ಲಿ ಯಾವ ರೀತಿಯಾದಂತಹ ಚರ್ಚೆಗಳನ್ನಾಗುತ್ತೆ ಮತ್ತೆ ಅಲ್ಲಿನ ವಾಸ್ತವತೆ ಯಾವ ರೀತಿ ಇದೆ ಸರ್? ಇವತ್ತು 1 ಗಂಟೆಗೆ
ಪ್ರಿಲಿಮಿನರಿ ಸಭೆಯನ್ನು ಈಗ ನಾವು ಭಾರತೀಯ ಜನತಾ ಪಾರ್ಟಿ ಆಫೀಸಲ್ಲಿ ಸೇರ್ತಾ ಇದ್ದೀವಿ ನಾವು ಕಮಿಟಿಯವರೆಲ್ಲ ಕೂಡ. ಅದಾದಮೇಲೆ ನಾಳೆ ಸುಮಾರು 1 ಗಂಟೆಗೆ ಸ್ಥಳ ಪರಿಶೀಲನೆ ಮಾಡ್ತೀವಿ. ಮತ್ತು ಈ ವಿಚಾರವಾಗಿ ನನಗೂ ಸ್ವಲ್ಪ ಗೊತ್ತಿರ್ತಕ್ಕಂಥ ವಿಚಾರ, ಯಾಕಂದರೆ ನನ್ನ ಕ್ಷೇತ್ರದ ಪಕ್ಕದ ಗಡಿಯಲ್ಲೇ ಇರ್ತಕ್ಕಂಥದ್ದು. ಇದು ಬಿಬಿಎಂಪಿ ಕಸ ವಿಲೇವಾರಿ ಘಟಕಕ್ಕೆ ಅಂತೇಳಿ ಕಂದಾಯ ಇಲಾಖೆಯವರು ಅವರಿಗೆ ಹಸ್ತಾಂತರ ಮಾಡಿರ್ತಕ್ಕಂಥ ಜಾಗ. ಕಳೆದ 1-2 ವರ್ಷಗಳಿಂದ ಒಬ್ಬೊಬ್ಬರೇ ಅಲ್ಲಿ ಮನೆಗಳನ್ನು ಕಟ್ಟಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಕುಮ್ಮಕ್ಕು ಕೊಟ್ಟದಂತವರು ಅಲ್ಲಿನ ಕಾಂಗ್ರೆಸ್ಸಿನ ಸ್ಥಳೀಯ ಮುಖಂಡರಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಅವ್ರೇನ್ ಮಾಡವ್ರೆ ಅಂತಂದ್ರೆ ಆ ಜಾಗವನ್ನು ಇನ್ನೊಬ್ಬನಿಗೆ ಅಗ್ರಿಮೆಂಟ್ ಮಾಡಿಕೊಡೋದು, ಅವನು ಮನೆಯನ್ನು ಕೊಟ್ಟು ಬಾಡಿಗೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿದೆ. ಈ ಇನ್ಸಿಡೆಂಟ್ ಆದಮೇಲೆ ಅವರೆಲ್ಲ ಏನು ಕರಾರು ಪತ್ರಗಳೆಲ್ಲ ಮ್ಯಾಕ್ಸಿಮಮ್ ಎಲ್ಲ ಕಲೆಕ್ಟ್ ಮಾಡಿ ಯಾರಿಗೂ ಸಿಗದಂಗೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅವರೆಲ್ಲ ಕೂಡ. ಇವತ್ತು ಒಂದ್ಸರಿ ಸರ್ಕಾರಿ ಜಾಗದಲ್ಲಿ ಅನುಮತಿ ಇಲ್ಲದೆ ಒಬ್ಬ ಕಂದಾಯ ಸಚಿವರಿದ್ದಂಥ ಕ್ಷೇತ್ರದಲ್ಲಿ, ಅದು ಮುಖ್ಯ ರಸ್ತೆಯಲ್ಲಿ ಇವತ್ತು ಆ ಮನೆಗಳನ್ನು ಕಟ್ಟಿರ್ತಕ್ಕಂಥದ್ದು ಅಧಿಕಾರಿಗಳ ಗಮನಕ್ಕೆ ಬಂದಿರಲಿಲ್ವಾ? ಗಮನಕ್ಕೆ ಬಂದಿದೆ. ಮಂತ್ರಿಗಳ ಗಮನಕ್ಕೆ ಬಂದಿಲ್ವಾ? ಖಂಡಿತವಾಗಿ ಕೂಡ ಬಂದು ಈಗಾಗಲೇ ಅಲ್ಲಿನ ಲೋಕಸಭಾ ಸದಸ್ಯರು, ಸ್ಥಳೀಯ ನಮ್ಮ ಬಿಜೆಪಿ ಮುಖಂಡರು ಕೂಡ ಬಿಬಿಎಂಪಿಗೆಲ್ಲ ಕೂಡ ಪತ್ರವನ್ನು ಕೂಡ ಬರೆದು ಈ ತರ ಅಕ್ರಮವಾಗಿ ಮನೆ ಕಟ್ತವ್ರೆ, ತಡಿಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ ಇವರೇನು ಮಾಡಿರಲಿಲ್ಲ. ಆದರೆ ಇತ್ತೀಚೆಗೆ ಅಧಿಕಾರಿಗಳು ಒಂದು ದಿಟ್ಟ ಕ್ರಮವನ್ನು ತಗೊಂಡು ಅದನ್ನ ಮನೆಗಳನ್ನು ಡೆಮಾಲಿಷನ್ ಮಾಡಿದ್ದಾರೆ. ಒಂದೇನು ಅಂತಂದ್ರೆ ಸರ್ಕಾರಿ ಜಾಗಗಳಲ್ಲಿ ಏಕಾಏಕಿ ಈ ತರ ಎಲ್ಲ ಗುಡಿಸಲು ಹಾಕೊಂಡು ಮಾಡೋಕ್ಕಾಗೋದಿಲ್ಲ. ಹಿಂದೆ ಸರ್ಕಾರಿ ಜಾಗದಲ್ಲಿ ಕಟ್ಟಿರ್ತಕ್ಕಂಥವ್ರಿಗೆಲ್ಲ 94C CC ಕೂಡ ಅಕ್ರಮ ಸಕ್ರಮದಲ್ಲಿ ಮನೆಗಳನ್ನು ಮಾಡಿಕೊಟ್ಟವ್ರೆ. ಈಗ ಅದು ಯಾವುದು ಕೂಡ ಸ್ಕೀಮ್ ಇಲ್ಲ. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದವರಿಗೆ ಸಕ್ರಮ ಮಾಡುವಂತ ಸ್ಕೀಮ್ ಇಲ್ಲ. ಇವತ್ತು ಇವರು ಬಂದಿರತಕ್ಕಂಥವ್ರು ಬಹುತೇಕ ಕರ್ನಾಟಕದವರು ಬಹಳ ಕಡಿಮೆ. ಅದನ್ನ ನಾಳೆ ನಾವು ಡೀಟೇಲ್ ಕೊಡ್ತೀವಿ ನಿಮಗೆಲ್ಲ ಕೂಡ. ಇದರಲ್ಲಿ ಕೇರಳದವರು ಬಹಳ ಕಡಿಮೆನೆ. ಇದರಲ್ಲಿ ಇರ್ತಕ್ಕಂಥವ್ರು ತಮಿಳುನಾಡು, ಆಂಧ್ರ ಈ ಕಡೆಯವರು ಜಾಸ್ತಿ ಇರ್ತಕ್ಕಂಥವ್ರು, ಅದರಲ್ಲೂ ಅಲ್ಪಸಂಖ್ಯಾತರು ಜಾಸ್ತಿ ಇರ್ತಕ್ಕಂಥದ್ದು. ಸೊ ಅವ್ರಿಗೇನು ಅಂತಂದ್ರೆ ನಾವು ನಿಮ್ಗೆ ಇಲ್ಲಿ ಮನೆ ಕೊಡಿಸ್ತೀವಿ ಅಂತ ಹೇಳಿ ದುಡ್ಡುಗಳನ್ನ ಕೊಟ್ಟು ತಗೊಂಡು ಮಾಡಿರ್ತಕ್ಕಂಥದ್ದು. ಈಗ ಅವ್ರು ಹೇಳ್ತಾರೆ ಜೆರಾಕ್ಸ್ಗೂ ನಮ್ಮ ಹತ್ರ ಕಾಪಿ ಇಲ್ಲ, ಸರ್ಕಾರ ಹೇಳ್ದ ದುಡ್ಡು ಕೊಟ್ಟಕ್ಕಾಗಲ್ಲ ಅಂತ ಹೇಳಿ. ಆದ್ರೆ ಅದಕ್ಕೆ ದುಡ್ಡು ಕೊಟ್ಟೆ ಅವರೆಲ್ಲ ಅಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು. ಅವ್ರಿಗೆ ಗೊತ್ತಿದೆ ಸರ್ಕಾರಿ ಜಾಗ ಅಂತ ಹೇಳಿ, ಗೊತ್ತಿದ್ರು ಕೂಡ ಅವ್ರು ಸೇರ್ಕೊಂಡಿರ್ತಕ್ಕಂಥದ್ದು. ಸೊ ಇವತ್ತು ಸರ್ಕಾರ ತರಾತುರಿಯಲ್ಲಿ ಕೇರಳದ ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ಅನೇಕ ಕಡೆ ಡೆಮಾಲಿಷನ್ಗಳಾದಾಗ ಅಲ್ಪಸಂಖ್ಯಾತರದಾಗೈತೆ, ಬೇರೆಯವ್ರದ್ದಾದಾಗ ಯಾವ ರಾಜ್ಯದ ಯಾರು ಕೂಡ ಚಕಾರವನ್ನೆತ್ತಿರಲಿಲ್ಲ. ಇವತ್ತು ಕೇರಳದ ಚುನಾವಣೆ ಬರ್ತದೆ ಅಂತೇಳಿ ಅಲ್ಲಿನ ಅಲ್ಪಸಂಖ್ಯಾತರ ಮತಗಳ ಗೋಸ್ಕರ ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ರು ಅಂದ ತಕ್ಷಣ ಅಲ್ಲಿನ MLA MPಗಳು ಎಲ್ಲರೂ ಕೂಡ ಭೇಟಿಯನ್ನು ಕೊಡ್ತಾರೆ. ಪಾಕಿಸ್ತಾನದಿಂದ ಕೂಡ ಟ್ವೀಟ್ ಮಾಡ್ತಾರೆ ಇದೊಂದು ಸಣ್ಣ ವಿಚಾರಕ್ಕೆ. ಆಗ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು ಇವರೆಲ್ಲ ಎಚ್ಚೆತ್ತುಕೊಂಡು ಎಲ್ಲರೂ ಭೇಟಿಯನ್ನು ಕೊಡ್ತಾರೆ. ಕೊಟ್ಟು ಇವತ್ತು ಅರಾತುರಿಯಲ್ಲಿ ಅಲ್ಲಿರ್ತಕ್ಕಂಥವ್ರಿಗೆ ನಾವು ಮನೆಗಳನ್ನು ಕೊಡ್ತೀವಿ. ಎಲ್ಲಿ ಬೈಯಪ್ಪನಹಳ್ಳಿ, ಅಲ್ಲೇ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಅದು ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ 1 ಲಕ್ಷ ಮುಖ್ಯಮಂತ್ರಿಗಳ ಮನೆ ಯೋಜನೆಯಲ್ಲಿ ಕಟ್ಟಿರ್ತಕ್ಕಂಥದ್ದು. ವಿಚಾರ ಅಂತಂದ್ರೆ ಈ 187 ಇದ್ದಿದ್ದು ಈಗ 300 ದಾಟಿದೆ, ಗಡಿ ದಾಟಿದೆ. ಸೊ ಒಂದ್ ಕಡೆ ಜಮೀರ್ ಅಹಮದ್ ಅವರು ಹೇಳ್ತಾರೆ ಇದು ಕೊಡ್ಲೇಬೇಕು, ಇವತ್ತೇ ಜನವರಿ 1ಕ್ಕೆ ಕೊಡಬೇಕು ಅನ್ನೋಂಥದ್ದು. ಸೊ ಮತ್ತೊಂದ್ ಕಡೆ ನಜೀರ್ ಅವರು ಕೂಡ ಹೇಳ್ತಾ ಇದ್ದಾರೆ ಇವತ್ತೇ ಜನವರಿ 1ಕ್ಕೆ ಕೊಡಬೇಕು. ಯಾಕೆ ಇಷ್ಟು ಮುತುವರ್ಜಿ ಅಂತ ಇಬ್ಬರು? ಸರ್, ಕೊಡಕ್ ಆಗೋದಿಲ್ಲ. 5 ವರ್ಷ 6 ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಮತ್ತು ಏನು ಹಿಂದಿನ ಸರ್ಕಾರದಲ್ಲೂ ಕೂಡ ಇದಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ವಿ. 1 ಲಕ್ಷ ರೂಪಾಯಿ ದುಡ್ಡನ್ನು ಕಟ್ಟು ಇನ್ನೂ 5-6 ವರ್ಷಗಳಿಂದ ಕೂಡ ಫಲಾನುಭವಿಗಳಿಗೆ ಮನೆಗಳನ್ನು ಇನ್ನೂ ಕೂಡ ಕೊಟ್ಟಿಲ್ಲ. 6 ವರ್ಷದಿಂದ ಕಾಯ್ತವ್ರೆ. ನನ್ನ ಕ್ಷೇತ್ರದಲ್ಲೂ 19,000 ಮನೆಗಳನ್ನು ಕಟ್ತಾ ಇರ್ತಕ್ಕಂಥದ್ದು. ಒಂದು. ಎರಡನೇದು, ಕಾನೂನು ಏನು ಹೇಳ್ತದೆ, 5 ವರ್ಷ ಬೆಂಗಳೂರಿನ ನಗರ ಜಿಲ್ಲೆಯಲ್ಲಿ ವಾಸ ಇರಬೇಕು ಅವನು. 5 ವರ್ಷ ಕಡಿಮೆ ಇದ್ರೂ ಕೂಡ ನಾವು ಮನೆ ಕೊಡಕ್ಕೆ ಬರೋದಿಲ್ಲ. ಸರ್ಕಾರದ ಒಂದು ಕಾನೂನು ಅವರೇ ಮಾಡಿರ್ತಕ್ಕಂಥದ್ದು. ಸೊ ಈ ತರ ಜಮೀರ್ ಅಹಮದ್ ಹೇಳಿದ್ರು, ಮುಖ್ಯಮಂತ್ರಿಗಳು ಹೇಳಿದ್ರು, ವಿಶ್ವನಾಥ್ ಹೇಳಿದ್ರು ಅಂತ ಹೇಳಿ ಕೊಡಕ್ಕಾಗೋದಿಲ್ಲ. ಇವತ್ತು ಕಂದಾಯ ಇಲಾಖೆಯವರು ಅವ್ರ 5 ವರ್ಷ ವಾಸ ಇರೋದಕ್ಕೆ ವಾಸದ ದೃಢೀಕರಣ ಪತ್ರವನ್ನು ಕೊಡಬೇಕು. ಇನ್ನು ಏನು ಕೊಡಲಿಲ್ಲ. ಅವ್ರದ್ದಿನ್ನು ವೋಟರ್ ID ಕಾರ್ಡು, ಆಧಾರ್ ಕಾರ್ಡ್ಗಳೆಲ್ಲ ಕಲೆಕ್ಟ್ ಮಾಡ್ತಾವ್ರೆ. ನಾವು ಕೂಡ ಸಂಗ್ರಹ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಆ ಆಧಾರ್ ಕಾರ್ಡ್ ಅನ್ನು ಇವ್ರಿಗೆ ಹೆಂಗ್ ಮಾಡಿಕೊಟ್ರು, ಏನೇನು ದಾಖಲೆ ಕೊಟ್ರು. ಆಧಾರ್ ಕಾರ್ಡ್ ಮಾಡಬೇಕಾದ್ರೆ ಅವರಲ್ಲಿ ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥದ್ದು ಅವೆಲ್ಲ ಕೂಡ ಕೊಡಬೇಕಾಗ್ತದೆ. ವೋಟರ್ ID ಕಾರ್ಡ್ ಮಾಡಬೇಕಾದ್ರೆ ಕೂಡ ಕೊಡ್ತದೆ. ಇದು ಅಕ್ರಮವಾಗಿ ಮಾಡಿದಾರ, ಇದರಿಂದ ಯಾರನ್ನ ಇದಾರ ಅಂತಕ್ಕಂಥದ್ದು ಇವತ್ತು ನಮ್ಮ ಸಮಿತಿಯ ಕೆಲಸ ಆಗಿರ್ತಕ್ಕಂಥದ್ದು. ಹೈಕಮಾಂಡ್ ಹೇಳಿದ್ರು ಒಂದೇ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರ ಅಂತ ಕಾಂಗ್ರೆಸ್ ನಾಯಕರು? 100ಕ್ಕೆ 100 ಭಾಗ ಹೈಕಮಾಂಡ್ ಹೇಳಿದೆ ಅಂತಾನೆ ಮಾಡಿರೋದಿಲ್ಲ ಅಂತಂದ್ರೆ ಇವರು 100% ಒಂದು ಮನೆನೂ ಕೊಡ್ತಾ ಇರಲಿಲ್ಲ. ಕೊಡ್ತಾನೂ ಇಲ್ಲ, ಕೊಡಕ್ಕೆ ಅವ್ರ ಮನಸ್ಸನ್ನು ಕೂಡ ಇಲ್ಲ. ಇವತ್ತು ಕೇರಳದ ವರಿಷ್ಠರು ವೇಣುಗೋಪಾಲ್ ಅವರು ಹೇಳಿದ್ರು ಅನ್ನೋದಕ್ಕೋಸ್ಕರನೇ ಇವತ್ತು ನೋಡ್ರಿ, ನಮ್ಮ ಕಂದಾಯ ಸಚಿವರು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರ ಇದ್ರ ಬಗ್ಗೆ ಹೇಳ್ಬೋದಲ್ಲ. ಇಲ್ಲ, ಇದು ಸರಿ ಐತೆ, ಅವ್ರಿಗೆ ಯಾವುದು ಕೊಡೋದಿಲ್ಲ, ನಾವು ಮನೆಗಳು ಹೊಡೆದಿರೋದು ನಿಜ. ಯಾಕಂದ್ರೆ ಅಲ್ಲಿ ಮಾಡಿರೋದನ್ನ ನಾನು ಒಪ್ತೀನಿ. ಅಕ್ರಮವನ್ನು ತೆರವು ಮಾಡಿರ್ತಕ್ಕಂಥದಕ್ಕೆ ನಾವು ಕೂಡ ಆ ಮಂತ್ರಿಗಳಿಗೆ ಬೆಂಬಲವನ್ನು ಕೊಡ್ತೀವಿ. ಆದ್ರೆ ಈಗ ಮನೆ ಕೊಡೋದಿದೆಯಲ್ಲ, ಇದು ದೊಡ್ಡ ತಪ್ಪು. ಮತ್ತೆ ಇವತ್ತೇನು ಅಂದ್ರೆ 10.5 ಲಕ್ಷ ರೂಪಾಯಿ
ಸಾಮಾನ್ಯರಿಗೆ ದುಡ್ಡು ಫಿಕ್ಸ್ ಮಾಡೋದು ಸಬ್ಸಿಡಿ ಎಲ್ಲ ಹೋಗಿ 1 ಲಕ್ಷ ರೂಪಾಯಿ ಕಡಿಮೆ ಇರ್ತದೆ, 9.5 ಲಕ್ಷ ರೂಪಾಯಿ ಹೆಚ್ಚು ಕಮ್ಮಿ SC ST ಜನಾಂಗ ಇರ್ತದೆ. ಆದರೆ ಇವರು BBMP ಇಂದ 5 ಲಕ್ಷ, ಅಲ್ಪಸಂಖ್ಯಾತ ಇಲಾಖೆಯಿಂದ 2